ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು ನಾಳೆ ನಡ್ತಕ್ಕಂತಹ ಸೈನ್ಸ್ ಎಕ್ಸಾಮ್ ಇಂದ ಮಾಡೆಲ್ ಕ್ವಶನ್ ಪೇಪರ್ ನೋಡೋಣಂತ್ರಿ. ಫಸ್ಟ್ ಫಿಸಿಕ್ಸ್ ಒಳಗ ಯಾವ ರೀತಿ ಕ್ವಶನ್ಸ್ ಬರ್ತಾವ ಅನ್ನೋದನ್ನ ನೋಡೋಣ. ಫಿಸಿಕ್ಸ್ ಒಳಗ ಮೊದ್ಲು ಏನೈತಿ, ಫಸ್ಟ್ ಮೇನ್ ಒಳಗ 3 ಏನ್ ಬರ್ತಾವಂದ್ರ 1 ಮಾರ್ಕ್ಸ್ ಕ್ವಶನ್ಸ್ ಬರ್ತಾವ, ಹೌದಾ? ಅದ್ರೊಳಗೆ ಫಸ್ಟ್ ಕ್ವಶನ್ ಏನ್ ನೋಡಿ, the sky as seen from the surface of the moon appears dark because. The answer is option number D. Atmospheric particles needed to scatter the light are not present. The next question is, a piece of metallic wire of resistance R is put into 3 equal parts. These parts are then connected in parallel. If the total resistance of this combination is R dash, then the value of R is to R dash is equal to, the right answer is the option number B, 9:1 is the right answer. The next question, the inner surface of solar cooker is coated with the black paint to. The right answer is the option number 1, absorb more heat is the right answer. The next question is ಏನಿರ್ತಾವಂದ್ರೆ 1 ಮಾರ್ಕ್ಸ್ ಇಂದ 2 ಕ್ವಶನ್ ಇರ್ತಾವ, ಡೈರೆಕ್ಟ್ ಆನ್ಸರ್ ಬರುತ್ತೆ, ಹೌದಾ? ಹಂಗಂದ್ರೆ ಫೋರ್ತ್ ಕ್ವಶನ್ ಏನೈತಿ, ಡ್ರಾ ದ ಡಯಾಗ್ರಾಮ್ ಆಫ್ ಸರ್ಕ್ಯೂಟ್ ಸಿಂಬಲ್ ಆಫ್ ವೈರ್ ಕ್ರಾಸಿಂಗ್ ವಿದೌಟ್ ಜಾಯ್ನಿಂಗ್ ಅಂಡ್ ರಿಯೋಸ್ಟಾಟ್. ಇದಂದ್ರೆ ಡಯಾಗ್ರಾಮ್ ನಿಮ್ಗೆ ಗೊತ್ತಿದ್ದ, ಇದನ್ನ ನೀವೇ ತೆಗೀರಿ. ನಿಮ್ಗೆ ಏನಾರ ಡೌಟ್ ಇದ್ರೆ ಕಮೆಂಟ್ಸ್ ಬಾಕ್ಸ್ ನ ಕಮೆಂಟ್ಸ್ ಹಾಕಿ, ಆನ್ಸರ್ ಕೊಡ್ತೀನಿ ಅಂತ. ಇದೇನೈತಿ ನಿಮ್ಗೆ ಟೆಕ್ಸ್ಟ್ ಬುಕ್ ಒಳಗಿದೆ, ಆಲ್ರೆಡಿ ನೀವು ಇದೇನ್ ಮಾಡಿರ್ತೀರಿ, ಪ್ರಾಕ್ಟೀಸ್ ಮಾಡಿರ್ತೀರಿ. ನೆಕ್ಸ್ಟ್ ಫಿಫ್ತ್ ಕ್ವಶನ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ಯೂಪಿಲ್ ಆಫ್ ದ ಹ್ಯೂಮನ್ ಐ? ವಾಟ್ ಈಸ್ ದ ಫಂಕ್ಷನ್ ಕೇಳ ಪ್ಯೂಪಿಲ್ ಆಫ್ ದ ಹ್ಯೂಮನ್ ಐ, ಹೌದಾ? ದ ಪ್ಯೂಪಿಲ್ ರೆಗ್ಯುಲೇಟ್ಸ್ ಅಂಡ್ ಕಂಟ್ರೋಲ್ ದ ಅಮೌಂಟ್ ಆಫ್ ಲೈಟ್ ಎಂಟರಿಂಗ್ ದ ಐ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಏನಿರ್ತಾವ್ರಿ, 2 ಮಾರ್ಕ್ಸಿನ ಕ್ವಶನ್, ಟೋಟಲ್ 4 ಮಾರ್ಕ್ಸಿನ. ವಾಟ್ ಈಸ್ ಟಿಂಡಾಲ್ ಇಫೆಕ್ಟ್? ಸೆಕೆಂಡ್ ಕ್ವಶನ್ ಏನ್ ಕೇಳ್ಯಾರ, ಅದ್ರೊಳಗ ನೇಮ್ ದ ಕಲರ್ ದಟ್ ಬೆಂಡ್ಸ್ ದ least and the color that bends the most when the white light is whispered by the prism. ಇದರ ಕ್ವಶನ್ ಮಾಡ್ಬೋದು. ಅಥವಾ ಇನ್ನೊಂದು ಏನ್ ಕ್ವಶನ್ ಕೇಳ್ಯಾರಿ, ಇದ್ರೊಳಗ ಫಸ್ಟ್ ಕ್ವಶನ್ ಏನೈತಿ, ವಾಟ್ ಈಸ್ ಮೀನ್ ಬೈ ದ ಪವರ್ ಆಫ್ ಅಕೊಮೊಡೇಷನ್ ಆಫ್ ದ ಐ. ಇದ್ರೊಳಗೆ ಎರಡನೇ ಕ್ವಶನ್ ಏನ್ ಕೇಳ್ಯಾರ, ವಾಟ್ ಆರ್ ದ ಫಾರ್ ಪಾಯಿಂಟ್ ಅಂಡ್ ನಿಯರ್ ಪಾಯಿಂಟ್ ಆಫ್ ದ ಹ್ಯೂಮನ್ ಐ ವಿತ್ ನಾರ್ಮಲ್ ವಿಷನ್. ಫಸ್ಟ್ ಏನ್ ಕ್ವಶನ್ ಇತ್ತು, ವಾಟ್ ಈಸ್ ಟಿಂಡಾಲ್ ಇಫೆಕ್ಟ್? What is Tyndall effect? The phenomenon of scattering of light by the colloidal particle is called Tyndall effect. Next, ಇದ್ರೊಳಗೆ ಇನ್ನೊಂದು ಕ್ವಶನ್ ಏನ್ ಕೇಳ್ಯಾರಿ, ನೇಮ್ ದ ಕಲರ್ ದಟ್ ಬೆಂಡ್ಸ್ ಲೀಸ್ಟ್ ಅಂಡ್ ದ ಕಲರ್ ದಟ್ ಬೆಂಡ್ಸ್ ಮೋಸ್ಟ್ ವೆನ್ white light is dispersed by the prism. Red color bends least and the violet color bends most. The next question is, what is meant by power of accommodation of eye? What are the far point and near point of the human eye with a normal vision? The ability of eye lens to adjust its focal length is called power of accommodation. Far point is infinity and the near point is 25 centimeter. The next question is, the resistivity of manganese wire of length 1 meter is 1.84 into 10 raised to minus 6 ohm at 20 degrees Celsius. If the diameter of the wire is 3 into 10 to the power minus 4 meter, what will be the resistance of the wire at that temperature? Or ಇನ್ನೊಂದು ಇದರ ಕ್ವಶನ್ ಮಾಡ್ಬೋದು. ಅಥವಾ ಇದ್ರೊಳಗೆ ಇನ್ನೊಂದು ಕ್ವಶನ್ ಕೇಳ್ಯಾರಿ, ಅಬ್ಸರ್ವ್ ದ ಸರ್ಕ್ಯೂಟ್ ಡಯಾಗ್ರಾಮ್. ಈ ಸರ್ಕ್ಯೂಟ್ ಡಯಾಗ್ರಾಮ್ ಏನ್ ಕೊಟ್ಟಲ್ಲ, ಅದನ್ನ ಅಬ್ಸರ್ವ್ ಮಾಡಿ ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಸರ್ಕ್ಯೂಟ್ ಅಂಡ್ ಟೋಟಲ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್. ಇದನ್ನ ಯಾವ ರೀತಿ ಮಾಡ್ಬೇಕು ನೋಡ್ರಿ. ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಅದ್ರೊಳಗೆ ಏನ್ ಕೊಟ್ಟಾರ, ರೆಸಿಸ್ಟಿವಿಟಿ ಕೊಟ್ಟಾರ. ರೆಸಿಸ್ಟಿವಿಟಿ ರೋ ಇಸ್ ಈಕ್ವಲ್ ಟು 1.84 into 10 to the power minus 6 ಓಮ್ ಮೀಟರ್. ಲೆಂತ್ L is equal to ಎಷ್ಟು ಕೊಟ್ಟಾರ, 1 ಮೀಟರ್ ಕೊಟ್ಟಾರ. ಡಯಾಮೀಟರ್ D is equal to 3 into 10 to the power minus 4 ಮೀಟರ್ ಕೊಟ್ಟಾರ. ಹೌದ್ರಿ, ಫಾರ್ಮುಲಾ ಏನ್ ಗೊತ್ತಿತ್ತು ನಮ್ಗೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A is equal to pi d square divided by 4.
The value of pi is a 22 divided by 7 into d square. D square means d into d. 3 into 10 to the power minus 4 into 3 into 10 to the power minus 4 divided by 4. ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 22 ಕೈ 3 ಲೆ ಮಲ್ಟಿಪ್ಲೈ ಮಾಡ್ರಿ, ಬಂದಿದ್ದ ಆನ್ಸರ್ ಮತ್ತೆ 3 ಲೆ ಮಲ್ಟಿಪ್ಲೈ ಮಾಡಿದ್ರೆ 99 ಬರ್ತೈತಿ. ಇಲ್ಲಿ 10 to the power minus 4 ಐತಿ, ಇಲ್ಲಿ minus 4 ಐತಿ. ಮೈನಸ್ ಮೈನಸ್ ಬಂದ್ರೆ ಆಡ್ ಮಾಡಿ ಮೈನಸ್ ಚಿಹ್ನೆನೇ ಇಡಬೇಕು. ಅದಕ್ಕೆ ಏನೈತಿ 10 to the power ಏನಕ್ಕೆ minus 8. ಡಿನಾಮಿನೇಟರ್ ಒಳಗ ಇಲ್ಲಿ ನೋಡ್ರಿ, ಇಲ್ಲಿ 2 2s 4, 2 11s, ಹೌದಾ? ಹಾಗಂದ್ರೆ 7 2s 14 ಡಿನಾಮಿನೇಟರ್ ಉಳಿತು. 11 3s 33, 33 3s 99 divided by 14 into 10 to the power minus 8 meter square is the answer. ಅದರೊಳಗೆ ಮತ್ತೆ ಏನ್ ಕೇಳಿದ್ರು, ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಂತ ಹೇಳಿದ್ರು. ರೆಸಿಸ್ಟೆನ್ಸ್ R is equal to rho L divided by A. The value of rho is 1.84 into 1 into 14 into 10 to the power minus 6 divided by the value of A is 99 into 10 to the power minus 8. ಇದನ್ನ ಮೇಲಿಂದ ಏನ್ ಮಾಡ್ರಿ, ಮಲ್ಟಿಪ್ಲೈ ಮಾಡ್ರಿ. ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ತೈತ್ರಿ, 25.76 into 10 to the power 2 divided by 99. ಇಲ್ಲಿ ಏನಿದ್ರಿ 10 to the power minus 6 ಐತಿ. ಈ 10 to the power minus 8 ಅನ್ನ ಮೇಲೆ ಒಯ್ರಿ. ಅವಾಗ ಏನಾಕೈತಿ, minus 8 ಹೋಗಿ plus 8 ಆಕೈತಿ. minus 6 plus 8 ಏನಾಕೈತಿ, plus 2. ಅದಕ್ಕೆಲ್ಲ 10 to the power plus 2. ಮತ್ತೆ ಇದು ಹೆಂಗ್ ಬಂದ್ರೆ ಏನ್ಬೇಡ್ರಿ, ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನ್ ಸಿಗ್ತೈತೆ ನಮ್ಗ, 26.02 ಓಮ್ ಸಿಗ್ತೈತೆ ಆನ್ಸರ್. ನೋಡ್ರಿ, ಇದ್ರೊಳಗೆ ಇನ್ನೊಂದು ಕ್ವಶನ್ ಕೇಳಿದ್ರಲ್ಲ, ಅದನ್ನ ಯಾವ ರೀತಿ ಮಾಡೋದಂತ ನೋಡೋಣ. ಏನಂದಿದ್ರು, ಅಬ್ಸರ್ವ್ ದ ಗಿವನ್ ಸರ್ಕ್ಯೂಟ್ ಡಯಾಗ್ರಾಮ್. ಈ ಸರ್ಕ್ಯೂಟ್ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ ಟೋಟಲ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಂದಾರ, ಮತ್ತೆ ಟೋಟಲ್ ಕರೆಂಟ್ ಅನ್ನ ಫೈಂಡ್ ಔಟ್ ಮಾಡಂದಾರ. ಹಂಗಂದ್ರ ಏನೈತ್ರಿ, ಇಂದ ಪ್ಯಾರಲಲ್ ಕನೆಕ್ಷನ್ ಒಳಗೆ ಏನಿರ್ತೈತಿ, 1/Rp is equal to 1/R1 plus 1/R2 plus 1/R3 ಇರ್ತೈತಿ. ಹೌದ್ರಿ, 1/Rp is equal to 1 divided by 2 ಐತಿಲೆ 4 ಓಮ್ ಐತಿ, 4 ಓಮ್. ಅದನ್ನ ಇಲ್ಲಿ ಬರ್ಕೋರಿ, 1/2 plus 1/4 plus 1/4. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರ Rp is equal to ಎಷ್ಟು ಬರ್ತೈತಿ ನಮ್ಗ, 1 ಓಮ್. ಹಂಗಂದ್ರೆ ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಸರ್ಕ್ಯೂಟ್ ಏನಾಗೈತಿ, R is equal to Rp plus R4. Rp is a 1 plus R4 is a 5 plus 1 is a 6 ohm. This is the total resistance. ಮತ್ತೆ ಏನ್ ಕಂಡುಹಿಡಿ ಅಂದಾರ್ರಿ, ಕರೆಂಟ್ I is equal to ಏನ್ ಫಾರ್ಮುಲಾ ಬರ್ತೈತಿ, V divided by R. The value of V is 6 divided by the value of R is 6. 6 1 ಅಂದ್ರೆ 1 ampere is the answer. Next question note. Answer the following question. State the Joule's law of heating. Explain the working of electric filament bulb. Or ಇನ್ನೊಂದು ಏನ್ ಕೇಳಾರಿ, state Ohm's law. How a meter and voltmeter should be connected in electric circuit. What is the use of these instruments in the circuit? ಹೌದಾ? ನೋಡ್ರಿ, ಫಸ್ಟ್ ಕ್ವಶನ್ ಆನ್ಸರ್ ನೋಡ್ರಿ. ಫಸ್ಟ್ ಏನ್ ಕೇಳಾರಿ, state the Joule's law of heating. Explain the working of electric filament bulb. ಹೌದಾ? The heat produced in a resistor is directly proportional to the square of the current for the given resistance. Directly proportional to the resistance for a given circuit. Directly proportional to the time for which current flows through the resistance. ಇದನ್ನ ಫುಲ್ ಬರೆದ್ರೆ ಟೋಟಲ್ ಮಾರ್ಕ್ಸ್ ಕೊಡ್ತಾರ್ರಿ. ಇಲ್ಲ ನಾ ಏನು ನೆನಪಿಲ್ಲ ಅಂದ್ರೂ H is equal to I square RT ಫಾರ್ಮುಲಾ ಬರೆದ್ರೆ ನಿಮ್ಗೆ ಏನ್ ಕೊಡ್ತಾರೆ, ಹಾಫ್ ಮಾರ್ಕ್ಸ್ ಕೊಡ್ತಾರೆ. ಇದ್ರ ಸೂತ್ರದಲ್ಲೇ ಬರ್ದ್ಬಿಡ್ಬೋದು. H ಅಂದ್ರೆ ಹೀಟ್ ಹೀಟ್ ಇವೆಲ್ಲದಕ್ಕೂ ಏನೈತಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಐತಿ. ಹೌದಾ? ಇವೆಲ್ಲ ಏನೇನಪ್ಪ, ಫಸ್ಟ್ ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ, ಇಲ್ಲಿ ಸ್ಕ್ವೇರ್ ಐತಿ, I square means ಸ್ಕ್ವೇರ್ ಆಫ್ ದ ಕರೆಂಟ್. ನೆಕ್ಸ್ಟ್ R ಅಂದ್ರೆ ಏನು, ರೆಸಿಸ್ಟೆನ್ಸ್. ಹಂಗಂದ್ರೆ ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್ ಆಫ್ ದ ಗಿವನ್ ಸರ್ಕ್ಯೂಟ್. ಅದಾದ್ಮೇಲೆ T ಅಂದ್ರೆ ಏನು, ಟೈಮ್. ಹಂಗಂದ್ರ ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎದಕ್ಕೈತ್ರಿ, ಟೈಮ್ ಫಾರ್ ವಿಚ್ ದ ಕರೆಂಟ್ ಫ್ಲೋಸ್ ಥ್ರೂ ದ ರೆಸಿಸ್ಟೆನ್ಸ್. ತಿಳಿತ್ರಿ ಇದು? ನೆಕ್ಸ್ಟ್ ನೋಡ್ರಿ, ಇದ್ರೊಳಗನ ಇನ್ನೊಂದು ಏನ್ ಕೇಳಾರ ಕ್ವಶನ್, ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಎಲೆಕ್ಟ್ರಿಕ್ ಫಿಲಾಮೆಂಟ್ ಬಲ್ಬ್. ಇದನ್ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರ, a strong metal with high melting point such as a tungsten is used making bulb filaments. Next ಇನ್ನೊಂದು ಪಾಯಿಂಟ್ ಏನ್ರಿ, the bulbs are usually filled with a chemically inactive nitrogen and argon gases prolong the life of the filament. Next, most of the power
consumed by the filament appears as a heat, but a small part of it is in the form of light radiated. Next note. ಇದರೊಳಗೆ ಇನ್ನೊಂದು ಕ್ವಶನ್ ಏನು ಕೇಳಿದ್ರು, ಸ್ಟೇಟ್ ಓಮ್ಸ್ ಲಾ, ಹೌ ಅಮೀಟರ್ ಅಂಡ್ ವೋಲ್ಟ್ ಮೀಟರ್ ಶುಡ್ ಬಿ ಕನೆಕ್ಟೆಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ವಾಟ್ ಈಸ್ ದ ಯೂಸ್ ಆಫ್ ಇನ್ಸ್ಟ್ರೂಮೆಂಟ್ ಇನ್ ದ ಸರ್ಕ್ಯೂಟ್. ಫಸ್ಟ್ the potential difference V across the ends of the given metallic wire in an electric circuit is directly proportional to the current flowing through it at a constant temperature. ಇದಾದ್ಮೇಲೆ ವಾಟ್ ಈಸ್ ದ ಯೂಸಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಇನ್ ದ ಸರ್ಕ್ಯೂಟ್ ಕೇಳಾರ, ಹೌದಲ್ರಿ. ಫಸ್ಟ್ ಏನು ಅಮೀಟರ್. in how ammeter and voltmeter should be connected. How ammeter should be connected in the series, ಇದನ್ನ ನೆನ್ಪಿಡ್ಬೇಕ್ರಿ. ವೋಲ್ಟ್ಮೀಟರ್ ಇದಕ್ಕೆ ಕನೆಕ್ಟ್ ಆಗಿರ್ತೈತಿ ಪ್ಯಾರಲಲ್ ಇನ್ ದ ಸರ್ಕ್ಯೂಟ್, ತಿಳಿತ್ರಿ. ನೆಕ್ಸ್ಟ್ ammeter is used in the to measure the current, voltmeter is used to measure the potential difference. Next question. A concave lens has focal length 30 centimeter. At what distance should the object be placed from the lens so that it forms an image at 20 centimeter from the lens? Also find the magnification produced by the lens. ನಮ್ಗೆ ಏನ್ ಫಾರ್ಮುಲಾ ಗೊತ್ತೈತ್ರಿ, 1/v minus 1/u is equal to 1/f. ಹಂಗಂದ್ರೆ 1/u is equal to ಏನಾಕೈತಿ, 1/v minus 1/f. 1 divided by the value of v is the minus 20. ಇಲ್ಲಿ minus 8 minus 2, the value of f is the minus 30. 1 divided by minus 30. ಇಲ್ಲಿ 1 by minus 20, minus into minus plus 1 divided by 30. 20 ಮತ್ತು 30 LCM ಏನಕ್ಕೈತ್ರಿ, 60 ಬರ್ತೈತಿ. ಹಂಗಂದ್ರೆ 20 20 ಎಷ್ಟಲೇ 60, 23ಲೇ, ಅದನ್ನ 3 ಇಲ್ಲಿ ಬರ್ಕೋರಿ. 3 1ಲೇ 3, ಯಾವ 3 ಮೈನಸ್ 3, ಮೈನಸ್ 3. ಇಲ್ಲಿ ಪ್ಲಸ್ ಐತಿ, ಪ್ಲಸ್ ಸೈನ್ ಬರ್ದಿ. 30 ಎಷ್ಟಲೇ 60, 37ಲೇ 60, ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ. 2 1 2, ಪ್ಲಸ್ ಮೈನಸ್ ಬಂದ್ರೆ ಸಬ್ಸ್ಟ್ರಾಕ್ಷನ್ ಮಾಡ್ರಿ. 3 minus 2 is a 1 divided by 60. The value of biggest sign has a minus, therefore the value of 1/u is a minus 1 divided by 60. u is the reciprocal of 1/u, that means u is equal to minus 60. Object distance is a 60 centimeter. ಮತ್ತೆ ಏನ್ ಫೈಂಡ್ ಔಟ್ ಮಾಡಂದ್ರಿ, ಮ್ಯಾಗ್ನಿಫಿಕೇಶನ್ m is equal to v by u. The value of v is a minus 20 divided by the value of u is a minus 60. Minus minus are cancelled, 0 0 cancelled, 2 1s are 2 3s are, that means 1/3. The value of 1/3 is in the m is equal to 0.33 is the answer. Next question. Draw the ray diagram when the object is kept between f1 and 2f1 of the convex lens. With the help of diagram, mention the position and the nature of the image formed. ಈ ತರ ಏನ್ ಮಾಡ್ರಿ, ಇದನ್ನ ರೇ ಡಯಾಗ್ರಾಮ್ ಅನ್ನ ಹಾಕ್ರಿ. ಹಾಕಿ ಪೊಸಿಷನ್ ಆಫ್ ದ ಇಮೇಜ್ ಅಲ್ಲಿ ಐತ್ರಿ ಬಿಯಾಂಡ್ 2f2 ಗಿಂತ ಮುಂದೆ, ಹೌದಾ, ಬಿಯಾಂಡ್ 2f2 and the nature is a real, inverted and enlarged. ಇವೇನದಲ್ಲ, ನಾಳೆ ಎಲ್ಲಾ ಡಯಾಗ್ರಾಮ್ ನೋಡ್ಕೊಂಡು ಹೋಗ್ರಿ, ಅದ್ರೊಳಗೆ ಯಾವ್ದು ಬೇಕಾದ್ರೂ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್. ಆನ್ಸರ್ ದ ಫಾಲೋವಿಂಗ್ ಕ್ವಶನ್. How do you trace the magnified lens around a bar magnet using a compass needle? Explain. Write the properties of magnetic field lens. This is a 4 marks question. 4 marks in 1 question. ಇದ್ರೊಳಗೆ ನೋಡ್ರಿ ಏನ್ ಕೇಳಾರ, how do you trace the magnetic field lens around a bar magnet using compass needle? Take a small compass and a bar magnet. Place a magnet on a sheet of white paper fixed on a drawing board. Mark the boundary of the magnet. Place the compass near the north pole of the magnet. Mark the position of 2 ends of the needle. Now move the needle to a new position such that south pole occupies the position previously occupied by its north pole. In this way, proceed step by step till we reach the south pole of the magnet. Join the point marked on the paper by the smooth curve. This represents the field lines. Repeating the above procedure, we can draw as many lines as possible.
The properties of the magnetic field lines are magnetic field lines emerge from north pole and merge at the south pole. At the pole at the poles, field lines are crowded. No two field lines are found to cross each other. ತಿಳಿಯುತ್ತಿದೆ next question. ಇದು 5 marks in one question. Answer the following ಒಳಗ 5 marks into one question ನೋಡ್ರಿ. What is the meaning of the statement? The potential difference between two points is 1 V. Name the device used to measure the potential difference. What is the resistance of conductor? What is electric power? Write 3 formulae used to find it. If 1 joule of work is done to move the charge of 1 coulomb from one point to another point in a current carrying conductor, the potential difference between 2 points is 1 volt. The device used to measure it is a voltmeter. Next, the property of conductor to restrain or retard the motion of electric charges flowing through it is called resistance of the conductor. Next, electric power andrenu, the rate at which electric energy is dissipated or consumed in an electric circuit is called electric power. The 3 formulae used to find electric powers are P is equal to VI, or P is equal to IV by P is equal to W by T. P is equal to I square R. P is equal to V square divided by R. Understand students? ಇಲ್ಲಿ ತನ ಏನಾಯ್ತ್ರಿ ಫಿಸಿಕ್ಸ್ ಒಳಗೆ ಕೇಳ್ತಕ್ಕಂಥ ಕ್ವಶನ್ ಕಂಪ್ಲೀಟ್ ಆದ್ರು. ನೆಕ್ಸ್ಟ್ ಇವರು ಕೆಮಿಸ್ಟ್ರಿ ಕ್ವಶನ್ಸ್. ಕೆಮಿಸ್ಟ್ರಿ ಒಳಗೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ ನೋಡ್ರಿ. ಪಾರ್ಟ್ ಬಿ ಏನಿರ್ತೈತಿ ಕೆಮಿಸ್ಟ್ರಿ. ಅದ್ರೊಳಗೆ ಫಸ್ಟ್ ಏನ್ ಇರ್ತೈತಿ 1 marks in 3 ಇರ್ತಾವ ಕ್ವಶನ್ಸ್. The possible chemical reaction among the following is chemical reaction among the following is option number 3 2AgNO3 plus Cu gives CuNO3 twice plus 2Ag. Next, Fe2O3 plus 2AI gives Al2O3 plus 2Fe. This type of above chemical reaction is a displacement reaction. This is a displacement reaction. The next question is the molecular formula of 3 carbon compound which are in the homologous series C2H6, C3H8, C4H10. The suitable general formula of this is CnH2n plus 2. This is one is the easiest question. The next question is the manufacture of chips. Flush the plackets of chips with nitrogen gas oil because to prevent the chips from getting oxidized or to prevent the acidity. The next question is what are the amphoteric oxides? The metallic oxides that show both acidic and basic behavior are called amphoteric oxides. The next question is an iron ring is coated with copper. How can we do this without electricity? Is a iron ring should be dipped in copper sulfate solution. Iron displaces from copper sulfate solution and copper is next question 2 marks ಏನಿರ್ತಾವ 3 question ಇರ್ತಾವ ಟೋಟಲ್ ಇದೆ 6 marks ಅಂತ. Write the balanced chemical equation for the reaction taking place when aluminum react with a dilute hydrochloric acid. ಇದರೊಳಗೆ ಸೆಕೆಂಡ್ ಇನ್ನೊಂದು ಏನು ಕ್ವಶನ್ ಕೇಳಾರಿ ಹೈಡ್ರೋಜನ್ ಗ್ಯಾಸ್ is not liberated when a metal react with a concentrated nitric acid give result. ಇದರ ಮಾಡ್ರಿ ಇಲ್ಲಾಂದ್ರ show the formation of NaCl and MgCl2 with the help of electron dot structure ಕೇಳಾರ ಹೌದ್ರಿ. ಇದರೊಳಗೆ ಫಸ್ಟ್ ಒಂದು ನೋಡ್ರಿ write the balanced chemical equation for the reaction taking place when aluminum react with a dilute hydrochloric acid ಕೇಳಾರ. ಇದನ್ನ ಯಾವ ರೀತಿ ಬರೀಬೇಕು 2Al plus 6HCl gives 2AlCl3 plus 3H2. This is the balanced chemical equation.
Understand students? The next question is the hydrogen gas is not liberated in a metal react with the concentrated nitric acid. Give reason. Because nitric acid is a strong oxidizing agent. It oxidizes hydro hydrogen produced to water and itself get reduced to any of the nitrogen oxides. ಇದರದ ಇನ್ನೊಂದು ಕ್ವಶನ್ ಏನ್ ಕೇಳಿದ್ರಿ, ಶೋ ದ ಫಾರ್ಮೇಶನ್ ಆಫ್ NaCl and MgCl2 with the help of electron dot structure. This is the electron dot structure of NaCl and MgCl2. Understand students? The next question is draw the diagram of the arrangement of the apparatus to show that acid solution in water conduct electricity and level the diagram. ಇದರ ಡಯಾಗ್ರಾಮ್ ತೆಗಿರಿ ಅಥವಾ ಇದರೊಳಗೆ ಇನ್ನೊಂದು ಕ್ವಶನ್ ಏನ್ ಕೇಳ್ರಿ, ಡ್ರಾ ದ ಡಯಾಗ್ರಾಮ್ ಆಫ್ ದ ಅರೇಂಜ್ಮೆಂಟ್ ಆಫ್ ದ apparatus showing the reaction of zinc granules with dilute sulfuric acid testing hydrogen gas by burning and label the zinc granules. ಹೌದ್ರಿ, ಇದ್ರೊಳಗೆ ಫಸ್ಟ್ ಡಯಾಗ್ರಾಮ್ ಅನ್ನ ಈ ತರ ತೆಗೀರಿ. ಇದ್ರದ್ದು ಎಲ್ಲಾ ಪಾರ್ಟ್ಸ್ ನೋಡ್ಕೊಂಡು ಹೋಗ್ರಿ. ಇವತ್ತು ಬ್ಯಾಟ್ರಿ ಕೇಳಾರ, ಬ್ಯಾಟ್ರಿ ಗುರ್ತ್ ಮಾಡಿವಿ. ನಾಳೆ ಇದ್ರೊಳಗೆ ಯಾವುದೇ ಕೇಳಿದ್ರು ಪಾರ್ಟ್ಸ್ ಕೇಳಿದ್ರು ಗುರ್ತ್ ಮಾಡಿ ಬರ್ರಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಇದನ್ನ ಡಯಾಗ್ರಾಮ್ ಅನ್ನ ಇದ್ರದ್ದು ಎಲ್ಲಾ ಪಾರ್ಟ್ಸ್ ಅನ್ನ ನೋಡ್ರಿ. ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದ್ರದ್ದು ಏನ್ ಮಾಡ್ಬೇಕು, ಪ್ರತಿಯೊಂದು ಪಾರ್ಟ್ಸ್ ನೀವು ಗುರ್ತು ಕನ್ಫರ್ಮ್ ಮಾಡ್ಕೊಂಡು ಹೋದ್ರೆ ನಾಳೆ ನೀವು ಎಕ್ಸಾಮ್ನಾಗ ಅವ್ರಿಗೆ ಯಾವುದೇ ಪಾರ್ಟ್ ಕೇಳಿದ್ರು ನೀವು ಈಸಿಯಾಗಿ ಲೆವೆಲ್ ಮಾಡಿ ಬರ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, draw the diagram of the apparatus used in the refining of copper from the copper sulfate solution. Label the following parts. ನೋಡ್ರಿ, ಈ ತರ ಕ್ಯಾಥೋಡ್ ಕೆಳಾರ, ಆನೋಡ್ ಮಾಡಿ ಕೆಳಾರ. ಹೌದಾ, ಕ್ಯಾಥೋಡ್ ದಿಸ್ ಇಸ್ ಆನೋಡ್ ಮಾಡಿ. ನಾಳೆ ಎಲ್ಲಾನು ಪಾರ್ಟ್ಸ್ ಅನ್ನು ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗ್ರಿ. ಡಯಾಗ್ರಾಮ್ಗೆ ಟೋಟಲ್ ನಿಮ್ಗೆ 12 ಮಾರ್ಕ್ಸ್ ಇರ್ತೈತಿ. ನೆಕ್ಸ್ಟ್ ಕ್ವಶನ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್. ಇವೇನಿರ್ತಾವ 3 ಮಾರ್ಕ್ಸ್ 3 ಕ್ವಶನ್ ಇರ್ತಾವ. ಟೋಟಲ್ ಇದೆ 9 ಮಾರ್ಕ್ಸ್. The reaction of a barium chloride with aluminum sulfate solution is an example of for which type of chemical reaction? 5. Write the balanced chemical equation for this. It is an example for double displacement reaction or precipitation reaction. This is an exchange of ions between the reactant or white precipitate of barium sulfate is formed. Equation is a chemical equation is a 3BaCl2 plus 2Al2 3BaCl2 plus Al2SO4 price gives 3BaSO4 plus 2AlCl3. Understand students? The next question is explain the addition and substitution reaction with the help of example. C2H6 undergoes substitution reaction but not addition reaction. Why? Or explain how soap cleans cloth. More amount of soap is required to clean the cloth in hard water. Why? ಹೌದು, ಫಸ್ಟ್ ಕ್ವಶನ್ ನೋಡ್ರಿ. ಇದ್ರೊಳಗೆ ಏನಂದ್ರೆ explain the addition and substitution reaction with the help of example ಅಂದಾರ. ನೋಡ್ರಿ, unsaturated hydrocarbons combine with the hydrogen atoms in the presence of catalyzers to give the saturated hydrocarbons. For example, hydrogenation of vegetable oil or addition reaction of alkenes or alkynes. Or ಇದನ್ನ ಏನ್ ಹೇಳ್ಬೋದು, C double bond C RRR. It gives in the nickel plus H2 gives a C single bond C. This is RRR. Here is a HH single bond. Understand students? The next ಇದ್ರೊಳಗನ ಏನ್ ಕ್ವಶನ್ ಕೇಳಾರಿನ, in the presence of sunlight. Notice, in the presence of sunlight, other group of atoms can replace hydrogen atom one by one from carbon compound. For example, in the presence of sunlight, chlorine replaces hydrogen atom one by one from methane. Methane plus chlorine gives chloromethane plus hydrogen chloride. That means CH4 plus Cl2 gives CH3Cl plus HCl. C2H6 is a saturated hydrocarbon. Or in C2H6 there will be a single bond between carbon atoms, or this is not an unsaturated compound. No hydrogen atoms can be added, but hydrogen atoms can be substituted. Next ಇದ್ರೊಳಗೆ ಇನ್ನೊಂದು ಕ್ವಶನ್ ಏನ್ ಕೇಳಿದ್ರಿ, explain how soap cleans cloths.
more amount of soap is required to clean the cloth in hard water. Why ಅಂತ ಕೇಳಿದ್ರು ಹೌದ್ರಿ. ಇದ್ರೊಳಗೆ ನೋಡ್ರಿ the molecule of soap are sodium or potassium salts of a long chain of carboxylic acids. ಹೌದ್ರಿ. The ionic the ionic end of soap interacts with the water. Will the carbon chain interact with the oil? The soap molecule thus form structure called micelles. This forms an emulsion in water. The soap micelles thus help in pulling out the dirt in water and can wash our cloth clean. The reaction of soap with the calcium and magnesium salt in hard water develops cum precipitation insoluble substance. ಹೌದಾ? Hence, we need large amount of soap to clean cloths in hard water. Understand, students? The next question is write the molecular formulae and two uses of each of the following. First, bleaching powder, plaster of Paris. ಅದರೊಳಗನ ಇದರ ಮಾಡ್ರಿ ಅಥವಾ what is a strong acid? Explain how tooth decay is caused. How can it be prevented? First, bleaching powder, the molecular formula is CaOCl2. Its uses is for bleaching cotton and linen in textile industry, for bleaching wood pulp in paper factories, and for bleaching washed cloths in laundry. ಇದರದ ಎರಡನೇ ಯೂಸಸ್ ಏನ್ರಿ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಮೆನಿ ಕೆಮಿಕಲ್ ಇಂಡಸ್ಟ್ರೀಸ್. ಮತ್ತೊಂದು ಏನ್ ಯೂಸ್ ಟು ಮೇಕ್ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಾಮ್ ಜರ್ಮ್ಸ್. ನೆಕ್ಸ್ಟ್ ಇನ್ನೊಂದು ಏನ್ ಕೇಳಿದ್ರು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅದಕ್ಕೆ ಫಾರ್ಮುಲಾ ಏನ್ರಿ CaSO4 ಯೂಸಸ್ ಫಾರ್ ಮೇಕಿಂಗ್ ಟಾಯ್ಸ್ ಮತ್ತು ಮೇಕಿಂಗ್ ಮಟೀರಿಯಲ್ಸ್ ಫಾರ್ ಡೆಕೋರೇಷನ್ ಫಾರ್ ಮೇಕಿಂಗ್ ಸರ್ಫೇಸ್ ಸ್ಮೂತ್. ಹೌದ್ರಿ. ಇದ್ರೊಳಗೆ ಇನ್ನೊಂದು ಏನ್ ಕ್ವಶನ್ ಕೇಳಿದ್ರಿ ವಾಟ್ ಈಸ್ ದ ಸ್ಟ್ರಾಂಗ್ ಆಸಿಡ್ ಎಕ್ಸ್ಪ್ಲೇನ್ ಹೌ ಟು ಡಿಕೇ ಇಸ್ ಕಾಸ್ಡ್ ಹೌ ಕ್ಯಾನ್ ಇಟ್ ಬಿ ಪ್ರಿವೆಂಟೆಡ್ ಅಂತ ಕೇಳಿದ್ರೆ ಹೌದ್ರಿ ಆಸಿಡ್ that gives rise more H plus ion is said to be strong acid. Bacteria present in mouth produces acid by degradation of sugar and food particle remaining in the mouth after eating, so the pH of the mouth decreases and the tooth enamel get corroded. Next, using toothpaste, which generally basic for cleaning the tooth. Understand, students? The next question is next 4 marks in the one question. ಇದರೊಳಗೆ ಏನು ಕ್ವಶನ್ ಕೇಳಬಹುದ್ರಿ ವಾಟ್ ಈಸ್ ಇದು ಮಾಡೆಲ್ ಕ್ವಶನ್ ಪೇಪರ್ ಅಷ್ಟೇ ರೀ. ಇದೇ ನಾಳೆ ಎಕ್ಸಾಮಿಗೆ ಬರ್ತೈತೆ ಅಂತ ಕೇಳಲಿಕ್ಕಿಲ್ಲ. ಈ ಟೈಪ್ನೇ ನಾಳೆ ನಿಮ್ಗೆ ಏನ್ ಕೇಳ್ತಾರೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಷ್ಟೇ. ನೀವು ಸೈನ್ಸ್ ಅನ್ನ ಡೀಪ್ ಆಗಿ ಸ್ಟಡಿ ಮಾಡ್ಕೊಂಡು ಹೋಗ್ಬೇಕು. ಈ ಸಲ ನೋಡಿದ್ರೆ ಮತ್ತೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಸಿಲೆಬಸ್ನು ಕಡಿಮೆ ಐತಿ. ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದ್ರಿ. ನೆಕ್ಸ್ಟ್ 4 ಮಾರ್ಕ್ಸಿಗೆ ಒಂದು ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ನೇಮ್ ದ ಪ್ರಾಡಕ್ಟ್ ಆಫ್ chlor-alkali process. Write one uses of each. ಹೌದ್ರಿ. ಇದ್ರಾಗ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೆ ದ ರಿಯಾಕ್ಷನ್ ಬಿಟ್ವೀನ್ ಆಸಿಡ್ ಅಂಡ್ ಎ ಬೇಸ್ ಟು ಗಿವ್ ಸಾಲ್ಟ್ ಅಂಡ್ ವಾಟರ್ ಈಸ್ ಕಾಲ್ಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ದ ಪ್ರಾಡಕ್ಟ್ ಆಫ್ chlor-alkali process ಯಾವ್ಯಾವು ಹೈಡ್ರೋಜನ್, ಕ್ಲೋರಿನ್, ನೆಕ್ಸ್ಟ್ ಬ್ರೈನ್ ಕಂಟೈನಿಂಗ್ NaOH. ಯೂಸಸ್ ಆಫ್ ಹೈಡ್ರೋಜನ್ ಎದಕ್ಕೆ ಯೂಸ್ ಮಾಡ್ತಾರೆ ಆಸ್ ಎ ಫ್ಯೂಯಲ್ ಯೂಸ್ ಮಾಡ್ತಾರ. ಮತ್ತೇನ್ ಇದ್ರೊಳಗೆ ಯೂಸ್ ಮಾಡ್ತಾರ್ರಿ ಮಾರ್ಗರಿನ್ ಯೂಸ್ ಮಾಡ್ತಾರ. ನೆಕ್ಸ್ಟ್ ಅಮೋನಿಯಾ ಫಾರ್ ಫರ್ಟಿಲೈಸರ್ ಒಳಗೆ ಯೂಸ್ ಮಾಡ್ತಾರ. ನೆಕ್ಸ್ಟ್ ಕ್ಲೋರಿನ್ ಅನ್ನು ಎದಕ್ಕೆ ಯೂಸ್ ಮಾಡ್ತಾರ ಯೂಸ್ಡ್ ಇನ್ ವಾಟರ್ ಟ್ರೀಟ್ಮೆಂಟ್, ಯೂಸ್ಡ್ ಆಸ್ ಎ ಕ್ಲೀನಿಂಗ್ ಏಜೆಂಟ್ ಇನ್ ಸ್ವಿಮ್ಮಿಂಗ್ ಪೂಲ್ಸ್, ಯೂಸ್ಡ್ ಇನ್ ಮೇಕಿಂಗ್ PVC and CFCs. ನೆಕ್ಸ್ಟ್ ಯೂಸ್ಡ್ ಆಸ್ ಎ disinfectant. ನೆಕ್ಸ್ಟ್ ಯೂಸ್ಡ್ ಆಸ್ ಎ pesticides. Next, uses of NaOH. NaOH use ಮಾಡ್ತಾರೆ used for degrading metals. Next, used for making paper, used for making soap and detergent, used for making artificial fibers. Understand, students? Next, biology. Biology ಒಳಗೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನ ನೋಡೋಣ.
ಬಯಾಲಜಿ ಒಳಗೆ ಏನ್ ಮಾಡ್ತಾರೆ, ಫಸ್ಟ್ ಟು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವ, ಹೌದ್ರಿ. ಅದ್ರೊಳಗೆ ಫಸ್ಟ್ ಕ್ವಶನ್, ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಡೈಜೆಷನ್ ಇನ್ ಸ್ಮಾಲ್ ಇಂಟೆಸ್ಟೈನ್ ಒಳಗೆ ಏನಾಗೈತಿ, ಅಸಿಡಿಕ್ ಅಸಿಡಿಕ್ ಫುಡ್ ಈಸ್ ಮೇಡ್ alkaline by bile juice. The next question is, the type of reproduce found in Spirogyra is fragmentation. That means option number B is the right answer. The next question is, again one marks in the 3 question, answer the following type ಇರ್ತಾವ, ಹೌದ್ರಿ. ಅದ್ರೊಳಗ the rate of breathing in aquatic organism is much faster than that is seen in terrestrial organism. Why? Because the amount of dissolved oxygen is very low compared to the amount of oxygen in the air. The next question is, name the poisonous gas produced due to the incomplete combustion of fossil fuel is a carbon monoxide. The next question is, in males, testes are located outside the abdominal cavity in ಹೌದ್ರಿ. ಇದಕ್ಕೇನು ಆನ್ಸರ್, ಬಿಕಾಸ್ ಟು ಮೇಂಟೈನ್ ದ ಲೋವರ್ ಟೆಂಪರೇಚರ್ require the formation of sperms than the normal body temperature. Understand the students? The next question is, draw the diagram to show the open-ended stomata. Label the following part. ಗಾರ್ಡ್ ಸೆಲ್ಸ್ ಮತ್ತು ಸ್ಟೊಮಾಟಾ ಪೋರ್, ಇವೆರಡನ್ನ ನೀವೆಲ್ಲ ಪಾರ್ಟ್ಸ್ ನೋಡ್ಕೊಂಡು ಹೋಗ್ರಿ. ನಾಳೆ ಇದ್ರೊಳಗೆ ಏನ್ ಕೇಳ್ಯಾರ ಇದನ್ನ ನೋಡ್ರಿ. ಗಾರ್ಡ್ ಸೆಲ್ಸ್ ಇದು, ಇದ್ರೊಳಗೆ ಸ್ಟೊಮ್ಯಾಟಲ್ ಪೋರ್ಸ್ ಇದು. ಈ ತರ ಏನ್ ಮಾಡ್ಬೇಕ್ರಿ, ನಾಳೆ ಡಯಾಗ್ರಾಮ್ ಬಹಳ ಲಕ್ಷ ಕೊಟ್ಟು ಹೋಗ್ರಿ. ಡಯಾಗ್ರಾಮ್ ಅನ್ನ ಏನ್ ಇರ್ತಾರ, 12 ಮಾರ್ಕ್ಸ್ ಡಯಾಗ್ರಾಮ್ ಇರ್ತೈತಿ. ನೆಕ್ಸ್ಟ್, ಗಿವ್ ರೀಸನ್. Ventricles of human heart have thick wall. It is necessary to separate oxygenated and deoxygenated blood in the mammals and birds. Ventricles of the human heart have thick walls because since ventricles have pump blood into various organs. Next, it is necessary to separate oxygenated and deoxygenated blood in the mammals and birds since they need more energy to maintain their body temperature constant. The next question is, draw the diagram to showing the germination of pollen on stigma and label the pollen tube. ನೋಡ್ರಿ, ಈ ತರ ಇದು ಡಯಾಗ್ರಾಮ್ ಎಲ್ಲಾ ಪಾರ್ಟ್ಸ್ ನೋಡ್ಕೊಂಡು ಹೋಗ್ರಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್. ನೆಕ್ಸ್ಟ್ ಕ್ವಶನ್, ಆನ್ಸರ್ ದ ಫಾಲೋವಿಂಗ್. 3 ಮಾರ್ಕ್ಸ್ ಇಂದ 3 ಕ್ವಶನ್ ಇರ್ತಾವ್ರಿ. ಇದ್ರೊಳಗ when a tall tree pea plant is a cross with a dwarf pea plant, present the result obtained in F2 generation of the monohybrid cross with the help of checkerboard and mention the ratio of the varieties of plant. ನೋಡ್ರಿ, ಈ ತರ ಏನ್ ಮಾಡ್ಕೊಳ್ಬೇಕು, gametes ಇಲ್ಲ T small letter T, the T small letter T, capital letter T, capital letter T, letter T, small letter T, that should be written here. Here is a small T, big T, therefore T, small letter T. Next, here is a small letter T, here is also small letter T, here is the T, small letter T. The ratio is a big letter T, small letter T, small letter 2T. That means here is a T to T. ಎಷ್ಟದಾವ್ರಿ, ಇಲ್ಲೇ 1 ಐತಿ, ಅದಕ್ಕೆ ಇಲ್ಲಿ 1 ಬರೀರಿ. ಒಂದು ಸ್ಮಾಲ್ ಲೆಟರ್ ಬಿಗ್ ಲೆಟರ್ ಇದ್ದಿದ್ದು ಎಷ್ಟಾವ, ಇಲ್ಲಿ 2 ಅದಾವ, ಇಲ್ಲೊಂದೈತಿ ಇಲ್ಲೊಂದೈತಿ, ಆ 2 ಇಲ್ಲಿ ಬರೀರಿ. ಇಲ್ಲಿ ಸ್ಮಾಲ್ ಲೆಟರ್ T ಎಷ್ಟೈತಿ, 1 ಐತಿ, ಅದನ್ನ ಇಲ್ಲಿ ಬರೀರಿ. ಇದನ್ನ ಹೆಂಗ್ ಹೇಳ್ಬೋದು, ಟಾಲ್ ಮತ್ತೆ ಡ್ರಾಫ್ಟ್ ಎಷ್ಟದಾವ, 3:1. ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್? ದ ನೆಕ್ಸ್ಟ್ ಕ್ವಶನ್ ಈಸ್, explain the significant function of each structure in human male reproductive system, or explain the structure and important role of a placenta during the gestation period of women. ನೋಡ್ರಿ, ಇದರೊಳಗೆ ಏನ್ ಹೇಳ್ಬೇಕು, ಸಿಗ್ನಿಫಿಕೆಂಟ್ ಫಂಕ್ಷನ್ ಆಫ್ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಷನ್ ಸಿಸ್ಟಮ್. ಹೌದಾ? ಇದ್ರೊಳಗೆ ನೋಡ್ರಿ, ಫಸ್ಟ್ ಟೆಸ್ಟಿಸ್. ಹೌದಾ? they produce sperms and testosterone hormone which is the responsible for male characters. Next,
Scrotum. They regulate temperature necessary for the production of sperms. Urethra and was difference. This is a transport sperm from testes. Next, prostate gland and seminal prostate gland and seminal vesicle. They add their secretion to make the sperm transport earlier and provide nutrition. Next, penis deliver the sperms to the site of fertilization. Next, explain the explain the structure and important role of placenta during gestation period of human. During pregnancy period, the embryo get nutrition from the mother blood with the help of disc-shaped special tissue embedded in the uterine wall is called placenta. It contains villi on developing side of the tissue. Villi provide glucose and oxygen to pass from mother to embryo. Remove the waste generated from embryo. Next question. Mendel cross plant bearing red flowers are big letter R with the plant bearing white flowers small letter r's and produce progeny from them. The plant with red flowers obtained in F1 generation were different from plant with the red flowers of the parental generation. Why? Explain with the reason. Good. ಇದನ್ನ ಯಾವ ರೀತಿ ಹೇಳ್ಬೇಕಂದ್ರ in parent generation, plant bearing red flowers has both the dominant traits capital letter R. The parent generation plant bearing white flowers has both receives traits small letter r. F1 generation plant inherits one copy of a dominant trait red and one copy of a received trait white from the parental plants are small letter capital letter R small letter r, but only one dominant trait red is expressed. That means red into red r capital letter r, white is a small letter r small letter r. Here is a one capital letter r, here is one small letter r, here becomes capital letter R, small letter r. This is a F1. Understand students? The next question is, ಇದ್ರೊಳಗೆ 4 marks ಇಂದ 2 question ಇರ್ತಾವ್ರಿ. Draw the diagram of showing longitudinal section of human brain. Label the following parts. ಒಂದು mid brain ಕೇಳ್ಯಾರ, ಒಂದು gland which stimulate growth in all organ. This is the mid brain. This is the gland which stimulates growth in the organ, that means pituitary gland. ನೋಡ್ರಿ ಎಲ್ಲಾ ಪಾರ್ಟ್ಸ್ ಬ್ರೈನ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್. ಇದ್ರೊಳಗೆ ಏನ್ ಮಾಡ್ಬೇಕ್ರಿ, ಪ್ರತಿಯೊಂದು ಪಾರ್ಟ್ಸ್ ಅನ್ನು ನೀವು ನೋಡ್ಕೊಂಡು ಹೋಗ್ಬೇಕು. ಅವ್ರಿಗೆ ಯಾವ್ದು ಕೇಳ್ತಾರ ಅದನ್ನ ಗುರ್ತು ಮಾಡಿ ಬರ್ಬೇಕ್ರಿ. ನೆಕ್ಸ್ಟ್ ಕ್ವಶನ್. Which molecule is formed during the first step of cellular respiration by the breakdown of glucose molecule in cytoplasm? Mention the type of the respiration and write any two difference between them. ಇದರ ಮಾಡ್ರಿ. ಇಲ್ಲಾಂದ್ರೆ ಇದ್ರೊಳಗೆ ಇನ್ನೊಂದು ಕ್ವಶನ್ ಏನ್ ಕೇಳ್ಯಾರ, which are the factor essential for photosynthesis? Mention the events that occur during this process and represent this by balanced chemical equation. ನೋಡಿ, ಫಸ್ಟ್ ಕ್ವಶನ್ ಏನಿತ್ತು, which molecule is formed during the first step of the cellular respiration? ಇದ್ರೊಳಗೆ ಏನಾಕೈತಿ, ಪೈರುವೇಟ್. ನೆಕ್ಸ್ಟ್, mention two types of respiration and write any two difference between them. ಇದ್ರೊಳಗೆ ಏನಾಕೈತಿ, aerobic respiration ಮತ್ತೆ anaerobic respiration. Aerobic respiration means atmospheric oxygen is utilized. Anaerobic ಒಳಗ atmospheric oxygen is not utilized.
aerobic respiration ಒಳಗೆ ಏನಾಗೈತಿ ಲಿಬರೇಟ್ ಮೋರ್ ಎನರ್ಜಿ ವಿತ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಇದ್ರೊಳಗ ಅನರೋಬಿಕ್ ಒಳಗ ಲಿಬರೇಟ್ ಲೆಸ್ ಎನರ್ಜಿ ವಿತ್ ಎಥಿನಾಲ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. aerobic ಒಳಗ takes place in mitochondria. Anaerobic respiration takes place in cytoplasm. Aerobic respiration takes place in a higher level of organism. Anaerobic respiration takes place in a lower organisms like yeast. Next, ಇದ್ರೊಳಗೆ ಇನ್ನೊಂದು ಕ್ವಶನ್ ಏನ್ ಕೇಳಿದ್ರಿ, ವಿಚ್ ಆರ್ ದ ಫ್ಯಾಕ್ಟರ್ಸ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್? ಮೆನ್ಷನ್ ದ ಇವೆಂಟ್ಸ್ ದಟ್ ಅಕ್ಯೂರ್ ಡ್ಯೂರಿಂಗ್ ದಿಸ್ ಪ್ರೊಸೆಸ್ ಅಂಡ್ represent this by balanced chemical equation. Factor essential for photosynthesis are carbon dioxide, water, mineral, sunlight, and chlorophyll. Events that occur during photosynthesis is absorption of light energy by chlorophyll, conversion of light energy into chemical energy, splitting of water molecule into hydrogen and oxygen molecule, reduction of carbon dioxide into carbohydrates. Equation is a 6CO2 plus 12H2O gives a 6. In the presence of sunlight uses C6H12O6 plus 6O2 plus 6H2O. Next, this is the C6H12O6 is the glucose. ನೋಡ್ರಿ ಇವತ್ತಿನ ಕ್ಲಾಸ್ ಒಳಗೆ ನಾನು ಕಂಪ್ಲೀಟ್ ಒಂದು ಕ್ವಶನ್ ಪೇಪರ್ ಅನ್ನ ಸೈನ್ಸ್ ಕ್ವಶನ್ ಪೇಪರ್ ಯಾವ ರೀತಿ ಸೊಲ್ಯೂಷನ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟೇನ್ರಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ರಿ. ಥ್ಯಾಂಕ್ ಯು.